ಹೇ ಹಾಯ್ ಮಚ್ಚ. ಏನೋ ಮತ್ತೆ ಸ್ಟಾರ್ಟ್ ಮಾಡಿದ್ಯಾ? ಅಲ್ಲ ಮೇಡಮ್, ಇಷ್ಟು ದಿವಸ ಎಲ್ಲಿ ಹೋದ್ರಿ? ಹೇ ಸಾರಿ ಕಣೋ, ನೀನ್ ಬಿಟ್ಟು ನಾನು ಎಲ್ಲೋ ಹೋಗ್ತೀನಿ, ಯಾವಾಗ್ಲೂ ನಿನ್ ಜೊತೆನೇ ಇರ್ತೀನಿ. ಸರಿ, ಕೋಪ ಮಾಡ್ಕೋಬೇಡ, ಬಾ ಹಚ್ಚೋಬೇಡ. ಸರಿ ಮಚ್ಚ, ಬರ್ತೀನಿ. ಸರಿ ಕಣೋ, ಹುಷಾರು. ಹಿಂಗೋಯ್ತಾನೆ ಇವಾಗ? ಪರವಾಗಿಲ್ಲ ಕಣೋ. ಈಗ ಸ್ಲೋ ಮಾಡ್ತೀಯ ಇಲ್ಲ ಗಾಡಿ ಸೈಡ್ ಹಾಕ್ತೀಯ? ಸರಿ ಮೂತಿ ಹಂಗೆ ಇಟ್ಕೊಂಡ್ ಬೇಡ, ಸ್ಲೋ ಹೋಗ್ತೀನಿ. ಹ್ಮ್. ಸರಿ, ಬಾಯ್. ಹಲೋ ಮಚ್ಚಾ, ನಿನ್ಗೆ ಲೊಕೇಶನ್ ಕಳ್ಸಿದೀನಿ, ಬೇಗ ಹಾಸ್ಪಿಟ್ಲಿಗೆ ಬಾ. ಯಾಕೋ, ಯಾರಿಗೇನಾಯ್ತು? ನೀನೇನ್ ಟೆನ್ಷನ್ ತಗೊಂಡ್ಬೇಡ, ಯಾರಿಗೇನಾಗಿಲ್ಲ. ಅಕ್ಕ ಏನೋ ಕೆಲ್ಸ ಇದೆ ಅಂತ ಕರೆದಿದ್ದಾರೆ, ಹೋಗ್ ಬರೋಣ. ಅಕ್ಕ ಆಚೆ ಹೋಗೋರೆ, ಈವ್ನಿಂಗ್ ಮನೆ ಹತ್ರ ಬರಕ್ಕೆ ಹೇಳಿದ್ದಾರೆ. ಹೌದಾ, ಸರಿ. ಎಲ್ಲಿಗೆ ಹೋಗ್ಬೇಕಂತ ಕರೆದೆ? ಶಾಪಿಂಗ್ಗೆ. ಶಾಪಿಂಗಾ? ಯಾರಿಗೆ? ನೀನು ಹೋಗು, ನಾನು ಹೇಳ್ತೀನಿ. ನನ್ಗೆ ಯಾಕೆ ಡ್ರೆಸ್ಸು? ನಾಳೆ ಎಷ್ಟು ಇಂಪಾರ್ಟೆಂಟ್ ಡೇ ಅಂತ ನೀನ್ ಮರ್ತೋದ? ನಾಳೆ ನಿನ್ ಡ್ರೀಮ್ ಕಂಪ್ನಿಲಿ ಇಂಟರ್ವ್ಯೂ ಇದೆ, ಅದಕ್ಕೆ ಡ್ರೆಸ್. ಏನಕ್ಕೆ ಇದೆಲ್ಲ? ನನ್ನ ಹತ್ರ ಇರೋದು ಹಾಕೊಂತೀನಿ. ಹೇ, ನೀ ಸುಮ್ನೆ ಇರು. ಇದು ಓಕೆ. ನಾಳೆ ನನ್ನ ಜೊತೆ ಬರ್ತೀಯಾ? ನಾನ್ ಯಾಕೋ? ನೀನ್ ನನ್ನ ಜೊತೆ ಇದ್ರೆ ಕಾನ್ಫಿಡೆಂಟ್ ಆಗಿರುತ್ತೆ. ಖಂಡಿತ ನಾಳೆ ನಿನ್ ಜೊತೆನೇ ಇರ್ತೀನಿ. ಹಾ ಸರಿ, ಬಾಯ್. ಬಾಯ್ ಬಾಯ್. ತುಂಬಾ ನರ್ವಸ್ ಆಗ್ತೈತೆ, ಭಯ ಆಗ್ತೈತೆ, ಎಲ್ಲಿ ನನ್ನ ಪ್ರಾಜೆಕ್ಟ್ ನ ರಿಜೆಕ್ಟ್ ಮಾಡ್ತಾರಂತ. ಹೇ ರಿಲ್ಯಾಕ್ಸ್. ಅದಲ್ಲ, ಏನು ಮಾತಾಡ್ಬೇಡ. ನೋಡು, ನೀನ್ ಈ ಪ್ರಾಜೆಕ್ಟ್ಗೋಸ್ಕರ ತುಂಬಾ ಎಫರ್ಟ್ಸ್ ಹಾಕಿದ್ಯಾ, ಡೇ ಅಂಡ್ ನೈಟ್ ವರ್ಕ್ ಮಾಡಿದ್ಯಾ. ರಿಸಲ್ಟ್ ಬಗ್ಗೆ ಯೋಚನೆ ಮಾಡಬೇಡ, ಜಸ್ಟ್ ಕಾನ್ಫಿಡೆನ್ಸ್ ಇಂದ ಹೋಗು. ನೀನ್ ಹಾಕಿರೋ ಎಫರ್ಟ್ ಖಂಡಿತ ಸೆಲೆಕ್ಟ್ ಆಗ್ತೀಯಾ. ನಾನ್ ನಿನ್ ಜೊತೆ ಇದ್ದೀನಿ, ಏನಾದ್ರೂ ನೋಡ್ಕೊಳ್ಳೋಣ. ಸರಿ. ಆಲ್ ದಿ ಬೆಸ್ಟ್. ಸರಿ, ಹೋಗಿ ಬರ್ತೀನಿ. ಎಕ್ಸ್ಕ್ಯೂಸ್ ಮೀ ಸರ್. Yeah, please come in. Take a seat. ಥ್ಯಾಂಕ್ ಯು. We have already viewed your project. It seems interesting. ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಇಟ್ ವುಡ್ ಬಿ ಬೆಟರ್. ಯಾ ಶೋರ್. ಯಾ, ದಟ್ ಸೌಂಡ್ಸ್ ಗುಡ್ ಮ್ಯಾನ್. ಥ್ಯಾಂಕ್ ಯು. ಪ್ಲೀಸ್ ವೇಟ್ ಇನ್ ದ ರಿಸೆಪ್ಷನ್. ನಾವು ಡಿಸ್ಕಸ್ ಮಾಡಿಬಿಟ್ಟು ಐ ವಿಲ್ ಲೆಟ್ ಯು ನೋ. ಯಾಕೋ, ಏನಾಯ್ತು? ಯಾ, ಟೇಕ್ ಎ ಸೀಟ್. ಕಂಗ್ರ್ಯಾಚುಲೇಷನ್ಸ್ ಧ್ರುವ್, ಯು ಹ್ಯಾವ್ ಬೀನ್ ಸೆಲೆಕ್ಟೆಡ್. ಥ್ಯಾಂಕ್ ಯು. ಯೋರ್ ಪ್ರಾಜೆಕ್ಟ್ ಸೌಂಡ್ಸ್ ರಿಯಲಿ ಇಂಟ್ರೆಸ್ಟಿಂಗ್ ಧ್ರುವ್. ಇಬ್ರು ಸೇರಿ ವರ್ಕ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಯು ಕ್ಯಾನ್ ಜಾಯಿನ್ ಫ್ರಮ್ ಮಂಡೇ. ಶೋರ್, ಥ್ಯಾಂಕ್ಸ್ ಅ ಲಾಟ್. ನಾನು ಹೇಳ್ದೆ ತಾನೇ ನೀನ್ ಸೆಲೆಕ್ಟ್ ಆಗ್ತೀಯಾ ಅಂತ. ಹೊರ ಕುತ್ಕೋ. ಹಾಸ್ಪಿಟಲ್ಗೆ ಹೋಗಿದ್ರಾ? ಇಲ್ಲ, ಈವ್ನಿಂಗ್ ಅಕ್ಕ ಮನೆಗೆ ಹೋಗಿದ್ವಿ. ಹೌದಾ, ಸರಿ. ಏನ್ ಹೇಳಿದ್ರು? ಅದು ಹೇಳಿದ್ರು
ಹರೀಶ್, ನಾನು ಇಂಟರ್ವ್ಯೂ ಸೆಲೆಕ್ಟ್ ಆಗ್ಬಿಟ್ಟೆ. ಮಂಡೆಯಿಂದ ಜಾಯ್ನಿಂಗ್. ಯು ಡಿಸರ್ವ್ ಇಟ್ ಕಣೋ, ಅಷ್ಟು ಎಫರ್ಟ್ಸ್ ಹಾಕಿದ್ಯಾ. ಸರಿ ಲೋ, ನಾಳೆ ಮೀಟ್ ಆಗ್ತೀನಿ. ಸರಿ ಬಾಯ್. ಓಕೆ ಬಾಯ್. ಹರೀಶ್ಗೆ ಹೇಳ್ದೆ. ಹ್ಞೂ ಸರಿ ಬಾ ಹೋಗೋಣ. ಮರವೇ ನಿನ್ನ ತಪೆ ಹಬ್ಬುತ್ತಿರೋ ಬಳ್ಳಿ ನಾನು ಮೆಲ್ಲಗೆ ವಿಚಾರಿಸು ನನ್ನ ಮೈ ಮರೆತು ನಿನ್ನ ಥ್ಯಾಂಕ್ಸ್ ಕಣೆ. ಯಾಕೋ ಇಲ್ಲ, ಸ್ಕೂಲಿಂದ ಯಾವಾಗವರೆಗೂ ನಮ್ಮ ಮಧ್ಯೆ ಎಷ್ಟೋ ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ. ಸೊ ಸ್ಟಿಲ್ ಯು ಚೂಸ್ ಮೀ. ನನಗೆ ಇವಾಗಿರೋ ಕಾನ್ಫಿಡೆನ್ಸ್ ಎಲ್ಲ ನಿನ್ನಿಂದಾನೆ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ನೀ ನನಗೆ ದೊರೆತಂತ ಸಿಹಿಯಾದ ಮತ್ತು ಒಂದು ವಿಷಯ ಹೇಳ್ತೀನಿ, ಅಕ್ಕ ಇಟ್ಕೊ. ಲೈಫಲ್ಲಿ ಏನೇ ಆದ್ರೂ ಯಾವಾಗಲೂ ನಾನು ನಿನ್ನ ಜೊತೆಗೆ ಇರ್ತೀನಿ. ಸರಿ, ಲೇಟ್ ಆಯ್ತು, ಹೋಗೋಣ. ಸರಿ ಬಾಯ್, ಹುಷಾರಾಗಿ ಹೋಗು. ಸರಿ, ಅಕ್ಕ ಮನೆಗೆ ಹೋದ್ರಲ್ಲ, ಏನು ಹೇಳಿದ್ರು? ಅವತ್ತು ಧ್ರುವನ ಕರ್ಕೊಂಡು ಹಾಸ್ಪಿಟ್ಲ್ಗೆ ಹೋಗೋಣ ಅಂತಿದ್ದೆ. ಅಷ್ಟೊಂದು ಅಕ್ಕನೇ ಫೋನ್ ಮಾಡಿ ಮನೆ ಹತ್ರನೇ ಬಂದ್ಬಿಡಿ ಅಂತ ಹೇಳಿದ್ರು. ನಿಮ್ಮ ಅಕ್ಕ ಡಾಕ್ಟರಾ? ಹೌದು ಕಣ. ಅಕ್ಕ ಹೇಳಿದ್ರು, ಈ ಥರ ನೀನು ಬಂದಿದ್ದೆ, ಫೋನ್ ಬಂದಿದೆ ಅಂತ ಆಚೆ ಹೋಗ್ಬಿಡು, ನಾನು ಅವ್ನ ಹತ್ರ ಪರ್ಸನಲ್ ಮಾತಾಡ್ಬೇಕು. ಆದ್ರೂ ಮತ್ತೆ ಲೈಫ್ ಎಲ್ಲ ಹೇಗೆ ಹೋಗ್ತಿದೆ? ಎಲ್ಲ ಚೆನ್ನಾಗಿ ಹೋಗ್ತಿತ್ತೆ. ಮಹಿ ಎಷ್ಟು ಒಳ್ಳೆಯಲ್ ಗೊತ್ತಾ? ಅವನ ಮಾತು ಮುಂಚೆ ಮಹಿನೇ ಅಂತ ಹೇಳ್ತಿದ್ದಾನೆ. ಸೊ ಮಹಿ ಇಲ್ಲದೆ ನನ್ನ ಕೈಲಿ ಇರಕ್ಕೆ ಆಗಲ್ಲ. ಸಾರಿ, ಲೇಟ್ ಆಯ್ತು, ಕೆಲಸದಿಂದ ಕಾಲ್ ಮಾಡಿದ್ರು. ಮಹಿ ಆಲ್ರೆಡಿ ವೆಯ್ಟ್ ಮಾಡ್ತಾಳೆ, ನಾನು ಹೋಗ್ಬರ್ತೀನಿ. ಹೌದಾ, ಸರಿ ಆಯ್ತು. ಓಕೆ. ಮಹಿ ತೀರೋಗಿ ಎಷ್ಟು ದಿವಸ ಆಯ್ತು? ಮಹಿ ತೀರೋಗಿ ಆಲ್ಮೋಸ್ಟ್ 6 months ಆಯ್ತು. ಯಾಕೆ, ಏನಾಯ್ತು? ಹಿ ಹ್ಯಾಸ್ ಬಿನ್ ಡಯಾಗ್ನೋಸ್ ವಿತ್ ಹ್ಯಾಲುಸಿನೇಷನ್. ಹ್ಯಾಲುಸಿನೇಷನ್? ಹೌದು, ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹ್ಯಾಲುಸಿನೇಷನ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅದೊಂದು ಡೆಲ್ಯೂಷನ್. ಏನ್ ಹೇಳ್ತಿದ್ಯಾ? ಇದೆಲ್ಲ ಹೇಗ್ ಸಾಧ್ಯ? ಸಾಧ್ಯನೇ. ಮೆಡಿಕಲ್ ಟರ್ಮ್ಸ್ ಅಲ್ಲಿ ಇದನ್ನ ಹ್ಯಾಲುಸಿನೇಷನ್ ಅಂತಾರೆ. ಎಲ್ಲರ ದೃಷ್ಟಿಯಲ್ಲಿ ಅದು ಡೆಲ್ಯೂಷನ್ ಇರ್ಬೋದು, ಆದ್ರೆ ಅವನ ದೃಷ್ಟಿಯಲ್ಲಿ ಅದು ರಿಯಾಲಿಟಿ. ಇಷ್ಟು ದಿನ ಹೇಗೆ ಮಹಿ ಅವನ ಜೊತೆ ಇದ್ಲೋ, ಇವತ್ತಿಗೂ ಅವಳೇ ಅವನ ಜಗತ್ತು. ಏಕೆಂದರೆ ಪ್ರೀತಿ ಅನ್ನೋದು ದೇಹದ ಜೊತೆ ಮುಗಿಯೋದಲ್ಲ. ಅವನಿನ್ನೂ ಅವನ ಮರ್ತೇ ಇಲ್ಲ. ಮಹಿ ಇನ್ನೂ ಅವನ ಜೊತೆನೇ ಇರೋ ಥರ ಫೀಲ್ ಮಾಡ್ತಾವನೆ. ನಮ್ಮೆಲ್ಲರ ಪ್ರಕಾರ ಮಹಿ ಇಲ್ಲ, ಬಟ್ ಅವನ್ಗೆ ಅವಳ ಮಹಿ ಅವನ ಜೊತೆನೇ ಇದ್ದಾನೆ. ಸಾರಿ ಕಣೋ, ನೀನ್ ಬಿಟ್ಟು ನಾನು ಎಲ್ಲೋ ಹೋಗ್ತೀನಿ, ಯಾವಾಗ್ಲೂ ನಿನ್ ಜೊತೆನೇ ಇರ್ತೀನಿ.